ಬರಗಾಲದ ನಡುವೆಯೇ ಭುಗಿಲೇಳುತ್ತಾ ವಾಟರ್ ವಾರ್ ಅನ್ನುವಂಥ ಪ್ರಶ್ನೆ ಅನುಮಾನ ಇದೆ, ಆತಂಕವೂ ಕೂಡ ಇದೆ. ನಾಳೆ ದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ಇದೆ. ನೀರು ಬಿಡುಗಡೆ ವಿಚಾರದಲ್ಲಿ ಕರ್ನಾಟಕ ತಮಿಳುನಾಡು ವಾದ ಪ್ರತಿವಾದ ನಡೆಯುತ್ತೆ. ತಮಿಳುನಾಡಿಗೆ ನೀರು ರಿಲೀಸ್ ಕುರಿತಂತೆ ರಾಜ್ಯದ ಸ್ಪಷ್ಟ ನಿಲುವು ಮಾಡುವಂಥ ಸಾಧ್ಯತೆ ಇರುತ್ತೆ. ರಾಜ್ಯ ಯಾವ ರೀತಿಯಾಗಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸುತ್ತೆ ಅನ್ನೋದು ಕುತೂಹಲ ಇದೆ. ಈಗ ಪ್ರತಿ ವರ್ಷವೂ ಕೂಡ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗ್ತಾನೆ ಇರುತ್ತೆ. ಬಟ್ ಈ ಬಾರಿ ಯಾವ ರೀತಿಯಾಗಿ ಸ್ಪಷ್ಟ ನಿಲುವನ್ನು ಸ್ಪಷ್ಟಪಡಿಸುತ್ತೆ ಅನ್ನೋದು ನಾಳೆ ದೆಹಲಿಯಲ್ಲಿ ಮಹತ್ವದ ಸಭೆ. ಇದು ನೀರು ಬಿಡುಗಡೆಯ ವಿಚಾರದಲ್ಲಿ ಆಗ್ತಾ ಇರುವಂಥ ಸಭೆ. ಅಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ಕಡೆಯಿಂದ ವಾದ ಪ್ರತಿವಾದ ಆಗುತ್ತೆ. ನಮ್ಮ ಕರ್ನಾಟಕದ ಕಡೆಯಿಂದ ಇವರ ವಾದ ಯಾವ ರೀತಿಯಾಗಿರುತ್ತೆ, ಅದರ ಮೇಲೆ ನೀರು ಬಿಡುಗಡೆ ಮಾಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ಅದು ಅಂತಿಮ ಫೈನಲ್ ಡಿಸಿಷನ್ ಬರುತ್ತೆ. ಹಾಗಾಗಿ ರಾಜ್ಯ ಸರ್ಕಾರದ ನಿಲುವು ಏನು ಅನ್ನೋದು, ತಮಿಳುನಾಡಿಗೆ ಈಗಿನ ಪರಿಸ್ಥಿತಿಯಲ್ಲಿ ನೀರು ಬಿಡಲಿಕ್ಕೆ ಆಗತ್ತಾ, ಸಾಧ್ಯನೇ ಇಲ್ಲ. ಹಾಗಂತೇಳಿ ತಮಿಳುನಾಡು ಸುಮ್ಮನೆ ಇರುತ್ತಾ, ಸುಮ್ಮನೆಯೂ ಇರೋದಿಲ್ಲ. ಹಾಗಂತೇಳಿ ನೀರು ಬಿಡಬೇಕಾ ಗೊತ್ತಿಲ್ಲ. ಇಲ್ಲಿ ಏನೆಲ್ಲ ಪರಿಸ್ಥಿತಿ ಇದೆ ಅನ್ನೋದು. ಆಲ್ಮೋಸ್ಟ್ ಜುಲೈ 14-15ನೇ ತಾರೀಕು ಬಂತು, ಆದರೂ ಕೂಡ ಮಳೆ ಇಲ್ಲ. ಸಂಕಷ್ಟ ಸೂತ್ರ ಅನುಸರಿಸುವಂತೆ ಸಮಿತಿಗೆ ಕರ್ನಾಟಕ ಮನವಿ ಮಾಡಿದೆ. ನೀರು ಹಂಚಿಕೆ ವೇಳಾಪಟ್ಟಿಯಂತೆ ನೀರು ಬಿಡುಗಡೆಗೆ ತಮಿಳುನಾಡು ಮತ್ತೊಂದು ಕಡೆ ಅವರ ಕಡೆಯಿಂದ ಆಗ್ರಹ. ನೋಡಿ, ಜೂನ್ 9ನೇ ತಾರೀಕಂತ ಬಂದಾಗ ನೋಡಿ, ಜೂನ್ ತಿಂಗಳಲ್ಲಿ 9.19 TMC ಮತ್ತು ಜುಲೈನಲ್ಲಿ ಇರೋದು 31.24 TMC ನೀರು ಬಿಡುಗಡೆಗೆ ತಮಿಳುನಾಡು ಆಗ್ರಹಿಸ್ತಾ ಇದೆ. ಇಷ್ಟು ನೀರು ನಮಗೆ ಬಿಡಬೇಕು ಅಂತೇಳಿ. ಅಂದರೆ ಈಗ ತಮಿಳುನಾಡು ಹೇಳ್ತಾ ಇರೋದು 40.43 TMC ನೀರು ಹರಿಸಲು ತಮಿಳುನಾಡು ಈ ರೀತಿಯಾಗಿ ಆಗ್ರಹವನ್ನು ಮಾಡ್ತಾ ಇರೋದು. ಸೊ ಏನು ಮಾಡುತ್ತೆ ರಾಜ್ಯ ಸರ್ಕಾರ ಅನ್ನೋದ್ರ ಬಗ್ಗೆ. ಸೊ ಇದೇ ವಿಚಾರವಾಗಿ ನಾಳೆ ದೆಹಲಿಯಲ್ಲಿ ಮಹತ್ವದ ಸಭೆ ಆಗ್ತಾ ಇರೋದು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ಇದೆ. ನೀರು ಬಿಡುಗಡೆಯ ವಿಚಾರದಲ್ಲಿ ಕರ್ನಾಟಕ ತಮಿಳುನಾಡು ಕಡೆಯಿಂದ ವಾದ ಪ್ರತಿವಾದ ಆಗತ್ತೆ. ಸೊ ಹಂಗಾಗಿ ಈ ಸಂಕಷ್ಟ ಸೂತ್ರವನ್ನು ಅನುಸರಿಸುವಂತೆ ಸಮಿತಿಗೆ ಕರ್ನಾಟಕ ಮನವಿ ಮಾಡಿದೆ ಅನ್ನೋದು. ನಮ್ಮವರು ಇಷ್ಟೊಂದು ಜನ ಇರ್ತಾರೆ, ಅವ್ರ ಕಡೆಯಿಂದಲೂ ಕೂಡ ಬಂದಿರ್ತಾರೆ. ಸೊ ಅವರು ವಾದವನ್ನು ಮಾಡ್ತಾರೆ, ನಮ್ಮಲ್ಲೂ ಕೂಡ ಮಳೆ ಇಲ್ಲ, ಹಂಗಾಗಿ ಇಷ್ಟು ನೀರು ನಮಗೆ ಬೇಕೇ ಬೇಕು ಅಂತೇಳಿ. ಬಟ್ ಇಲ್ಲಿ ನಮ್ಮವರು ವಾದ ಮಾಡಬೇಕು, ನಮ್ಮಲ್ಲೂ ಮಳೆ ಇಲ್ಲ, ಇಲ್ಲಿರುವಂಥ ರೈತರಿಗೆ ನೀರೇ ಕೊಡೋಕ್ಕಾಗ್ತಾ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ ಅಂತೇಳಿ. ಬಟ್ ಈ ಯಾವ ರೀತಿಯಾಗಿ ವಾದ ಪ್ರತಿವಾದ ಆಗುತ್ತಲ್ಲ, ಅದರ ಮೇಲೆ ಅಂತಿಮ ನಿರ್ಧಾರ ಆಗುತ್ತೆ. ಸೊ ಹಂಗಾಗಿ ಕುತೂಹಲ ಇರುವಂಥದ್ದು. ಕಳೆದ 2 ತಿಂಗಳಲ್ಲಿ ತಮಿಳುನಾಡಿಗೆ ಕೇವಲ 4 TMC ನೀರು ಹೋಗಿದೆ ಅಂತೆ. ಸೊ ಹಂಗಾಗಿ ಮೊದಲು ನೀರು ಕುಡಿಯೋದಕ್ಕೆ ಏನೆಲ್ಲ ಆಗಬೇಕು ಅದರ ವ್ಯವಸ್ಥೆ ಮಾಡಬೇಕು. ಸದ್ಯಕ್ಕೆ ಕುಡಿಯುವ ನೀರಿನ ಪರಿಸ್ಥಿತಿಯೂ ಕೂಡ ಇದೆ. ಕುಡಿಯೋದಕ್ಕೂ ಕೂಡ ನೀರು ಸಿಗದೇ ಇರುವಂಥ ಪರಿಸ್ಥಿತಿ ಇರುವಂಥ ಹಿನ್ನೆಲೆಯಲ್ಲಿ ಸೊ ಈಗ ಎಷ್ಟು ಬೇಕಾಗತ್ತೆ ಅಷ್ಟು ಕೊಡ್ತೀವಿ ಅಂತ. ನಮ್ಮವರು ಸ್ವಲ್ಪ ಶಾಂತ ಸ್ವಭಾವದವರು, ಏನು ಹೇಳಿ ಒಪ್ಕೊಂಡು ಬಂದುಬಿಡ್ತಾರೆ ಅನ್ನುವಂಥ ಆತಂಕ ನಮಗೂ ಕೂಡ ಇದೆ. ಸೊ ಹೆಂಗೆ ವಾದ ಮಾಡ್ತಾರೆ ಅನ್ನುವಂಥ ಆತಂಕ ಸಹಜವಾಗಿದೆ. ಸೊ ಕಳೆದ 2 ತಿಂಗಳಲ್ಲಿ ತಮಿಳುನಾಡಿಗೆ 4 TMC ನೀರು ಹೋಗಿದೆ ಅನ್ನೋದು. ಬಟ್ ಹಾಗಾಗಿ ಅವರು ಮತ್ತೆ ಬೇಡಿಕೆಯನ್ನು ಇಟ್ಟಿದ್ದಾರೆ, ಜಾಸ್ತಿ ನೀರು ಬೇಕೇ ಬೇಕು ಅಂಥೇಳಿ. ಅವ್ರ ಕಡೆಯಿಂದ ಜಾಸ್ತಿ ನೀರು ಬರಲೇಬೇಕು, ನಮಗೂ ಕೂಡ ತೊಂದರೆ ಆಗಿದೆ ಅಂತ ತಮಿಳುನಾಡು ಕೂಡ ವಾದವನ್ನು ಮುಂದಿಡಬಹುದು. ಅವರು ಏನೇ ವಾದ ಮಾಡಲಿ, ಬಟ್ ನಾವು ಬಿಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಾವು ವಾದವನ್ನು ಮಂಡಿಸಬೇಕಾಗತ್ತೆ. ಅದಕ್ಕೆ ಅಂತಿಮವಾಗಿ ಈ ಪ್ರಾಧಿಕಾರ ಅಂದರೆ ನಿರ್ವಹಣಾ ಪ್ರಾಧಿಕಾರ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂತಿಮವಾಗಿ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲ ಇದೆ. ಸೊ ಮುಂಗಾರು ಕೊರತೆಯಿಂದಾಗಿ ಕಾವೇರಿ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ತೀವ್ರ ಕುಸಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಕುಡಿಯೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡಬೇಕಾ ಅನ್ನೋದು